ಭಾರತ ಮಾತ್ರವಲ್ಲ, ಏಷ್ಯಾದ 9 ರಾಷ್ಟ್ರಗಳಲ್ಲಿ ಇಂಧನ ಬಿಕ್ಕಟ್ಟು ಸೃಷ್ಟಿಯಾಗಿದೆ. ಇಲ್ಲಿ ಬಿಕ್ಕಟ್ಟು ಪರಿಹಾರಕ್ಕೆ ಕಠಿಣ ಕ್ರಮವನ್ನು ಕೈಗೊಂಡಿರೋದು ವಿವಿಧ ದೇಶಗಳು. ಒಂದೊಂದು ದೇಶದಲ್ಲಿ ಒಂದೊಂದು ರೀತಿಯ ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಇಲ್ಲಿ ಬಾಂಗ್ಲಾದೇಶದಲ್ಲಿ ಎಲ್ಲ ವಿಶ್ವವಿದ್ಯಾಲಯಗಳನ್ನು ಮುಚ್ಚಲಾಗಿದೆ. ಥೈಲ್ಯಾಂಡ್ನ ಸರ್ಕಾರಿ ಕಚೇರಿಗಳಲ್ಲಿ ಲಿಫ್ಟ್ ಬಳಕೆ ನಿಷೇಧ ಮಾಡಲಾಗಿದೆ. ಅಲ್ಲಿ ಮೆಟ್ಟಿಲುಗಳ ಮೂಲಕನೇ ಬಂದು ಹೋಗಬೇಕು ಅಂತೇಳಿ ಸೂಚನೆ ಕೊಡಲಾಗಿದೆ. ಅಲ್ಲದೆ ಬಹುತೇಕ ಸಿಬ್ಬಂದಿಗೆ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಕೊಡಲಾಗಿದೆ. ಈ ಕಡೆ ಪಾಕಿಸ್ತಾನದಲ್ಲಿ ಸಚಿವರ ಸಂಬಳಕ್ಕೆ ಕತ್ತರಿ ಹಾಕಲಾಗಿದೆ. ಅಲ್ಲಿ ಸಚಿವರು ಅಧಿಕಾರಿಗಳ ವಿದೇಶಿ ಪ್ರವಾಸವನ್ನು ಕೂಡ ನಿಷೇಧ ಮಾಡಲಾಗಿದೆ. ಸಂಸದರ ವೇತನದಲ್ಲಿ 25% ಕಡಿತಕ್ಕೆ ಪಾಕ್ ಆದೇಶ ಮಾಡಿದೆ. ಸರ್ಕಾರಿ ವೆಚ್ಚ ತಗ್ಗಿಸಬೇಕು ಅಂತ ಹೇಳಿ ಇಂಧನ ಬಳಕೆ ಕಡಿತಕ್ಕೆ ಕೂಡ ಕ್ರಮ ತೆಗೆದುಕೊಳ್ಳಲಾಗಿದೆ. ಇಲ್ಲಿ 60% ಸರ್ಕಾರಿ ವಾಹನಗಳ ಬಳಕೆ ನಿಲ್ಲಿಸಬೇಕು ಅಂತೇಳಿ ಸೂಚನೆ ಕೊಡಲಾಗಿದೆ. ಉಳಿದ ಸರ್ಕಾರಿ ವಾಹನಗಳು 50% ಮಾತ್ರ ಇಂಧನ ಪಡೆದುಕೊಳ್ಳಬೇಕು. ವಾರಾಂತ್ಯದಲ್ಲಿ 2 ದಿನಗಳ ಕಾಲ ಶಾಲಾ ಕಾಲೇಜು ಬಂದ್ ಆಗಬೇಕು ಅಂತ ಸೂಚನೆ ಕೊಡಲಾಗಿದೆ. ಇನ್ನು ಚೀನಾ ಹೆಚ್ಚು ಕಚ್ಚಾ ತೈಲ ಖರೀದಿ ಮಾಡಿಕೊಂಡು ದಾಸ್ತಾನು ಮಾಡಿಕೊಳ್ತಾ ಇದೆ. ಸಂಭಾವ್ಯ ಬಿಕ್ಕಟ್ಟು ಎದುರಿಸಬೇಕು ಅಂಥೇಳಿ ಇಂಧನ ರಫ್ತು ಮಾಡುವುದನ್ನೇ ಚೀನಾ ನಿಲ್ಲಿಸಿಬಿಟ್ಟಿದೆ.